ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಜನಮನ ಸೆಳೆದ ಪುಷ್ಪಲೋಕ. 2 ಲಕ್ಷಕ್ಕೂ ಅಧಿಕ ಮಂದಿ ಕಬ್ಬನ್ ಪಾರ್ಕ್ನ ಫ್ಲವರ್ ಶೋನಲ್ಲಿ ಭಾಗಿ. ಶ್ರೀ ಚಾಮರಾಜೇಂದ್ರ ಕಬ್ಬನ್ ಉದ್ಯಾನದಲ್ಲಿ ಹೂಗಳ ಹಬ್ಬಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನರು ಭೇಟಿಯನ್ನು ಕೊಡುತ್ತಿದ್ದಾರೆ. ಕಬ್ಬನ್ ಉದ್ಯಾನವನದಲ್ಲಿ ನಡೀತಾ ಇರುವಂತಹ ಹೂವುಗಳ ಹಬ್ಬಕ್ಕೆ ಗುರುವಾರದಿಂದ ಭಾನುವಾರದವರೆಗೆ 2 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನು ನೀಡಿರುವಂಥದ್ದು ವಿಶೇಷ. ಉದ್ಘಾಟನೆಯ ದಿನವಾದ ಗುರುವಾರ 33,500 ಮಂದಿ ಭೇಟಿಯನ್ನು ಕೊಟ್ಟಿದ್ದರೆ ಶುಕ್ರವಾರ 43,500 ಮಂದಿ ಪುಷ್ಪಲೋಕವನ್ನು ವೀಕ್ಷಣೆ ಮಾಡಿದ್ರು. ಶನಿವಾರ 75,084 ಆಸಕ್ತರು ಹೂಗಳನ್ನು ಅರಳಿದ ಕಲೆಗಳನ್ನು ಕಣ್ತುಂಬಿಕೊಂಡರು. ಭಾನುವಾರ ಬೆಳಗ್ಗೆಯಿಂದಲೇ ತಣ್ಣಗೆ ಮಳೆ ಬಂದಿದ್ದರಿಂದ ವೀಕ್ಷಕರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿತ್ತು. ಒಟ್ಟಾರೆಯಾಗಿ 64,414 ಜನರು ಭಾನುವಾರ ಭೇಟಿಯನ್ನು ಕೊಟ್ಟಿದ್ದಾರೆ. ಹೂಗಳಲ್ಲಿ ಅರಳಿದ ಹಂಪಿಯ ಕಲ್ಲಿನ ರಥ, ಹೂವು, ಹಾಗಲಕಾಯಿ ಹಾಗೂ ಕ್ಯಾಪ್ಸಿಕಮ್ನಲ್ಲಿ ರಚಿಸಿದ ಆನೆಯ ಕಲಾಕೃತಿಗಳು, ಹಳದಿ ಮತ್ತು ಕೆಂಪು ಬಣ್ಣದ ಹೂಗಳಲ್ಲಿ ಮೂಡಿಬಂದಿರುವಂಥ ಕರ್ನಾಟಕದ ನಕ್ಷೆಯ ಮಾದರಿ, ಅಲ್ಲಲ್ಲಿ ಜೋಡಿಸಿ ಇಟ್ಟಿರುವಂಥ ಹೂವಿನ ಕುಂಡಗಳನ್ನು ನೋಡಿ ಮಕ್ಕಳು ಹಿರಿಯರು ಸಂಭ್ರಮ ಪಟ್ಟರು. ವಿಶೇಷವಾಗಿ ಹೂವಿನಲ್ಲಿ ರಚಿಸಿದ ಚಿಟ್ಟೆಯನ್ನು ನೋಡಿ ಜನರು ಕುತೂಹಲದಿಂದ ಸಂತೃಪ್ತರಾದರು. ಹೂವುಗಳಲ್ಲೇ ಮೂಡಿದ ಜಿಂಕೆ, ಅನಾನಸ್, ಸೇಬು ಹಣ್ಣು, ಸೂರ್ಯಕಾಂತಿ ಹಣ್ಣಿನ ದೊಡ್ಡ ಮಾದರಿಗಳ ಮುಂದೆ ನಿಂತುಕೊಂಡು ಫೋಟೋಗಳನ್ನು, ಸೆಲ್ಫಿಗಳನ್ನು ತೆಗೆದು ಖುಷಿಪಟ್ಟರು. ಬ್ರ್ಯಾಂಡ್ ಸ್ಟ್ಯಾಂಡ್ ಆವರಣದಲ್ಲಿರುವಂತಹ ಕಾರಂಜಿಯಲ್ಲಿ ಹೂವಿನ ಡಾಲ್ಫಿನ್, ಟ್ರ್ಯಾಕ್ಟರ್, ಕೋಳಿಗಳು ಮತ್ತಷ್ಟು ಗಮನ ಸೆಳೆಯಿತು. ಇನ್ನು ಈ ಒಂದು ಪುಷ್ಪ ಪ್ರದರ್ಶನಕ್ಕೆ ಇಲ್ಲಿಯವರೆಗೆ ಟಿಕೆಟ್ನಿಂದ 10,72,820 ರೂಪಾಯಿ ಸಂಗ್ರಹ ಆಗಿದೆ. ಡಿಸೆಂಬರ್ 7ರವರೆಗೆ ಹೂವುಗಳ ಹಬ್ಬ ಇರುತ್ತೆ ಅಂತ ಹೇಳಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ.